ಇದು ಏನಾಗಿದೆ ಗೊತ್ತಾ, ಇದು ಸ್ವಲ್ಪ ನಾವು ಈಗ ಇದರ ಬಗ್ಗೆ ಸರಿಯಾದ ರೀತಿಯಾಗಿ ಸಂಶೋಧನೆ ಮಾಡಿ ಯಾವುದು ಮಾಡಿದ್ರೆ ಒಳ್ಳೆಯದು ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ಸುಮ್ಮನೆ ನಾವು ಯೂನಿವರ್ಸಿಟಿಗಳನ್ನು ಮಾಡಿದ್ರೆ ಅದಕ್ಕೆ ಹಣ ಕೊಡೋದಿಲ್ಲ, ಆ ಯೂನಿವರ್ಸಿಟಿಗಳು ಚೆನ್ನಾಗಿ ನಡೆಯೋದಿಲ್ಲ, ಆ ಯೂನಿವರ್ಸಿಟಿಗೆ ಒಳ್ಳೆ ಹೆಸರು ಬರ್ದು ಹೋದರೆ ಆ ಕಾಲೇಜ್ಗೂ ಮತ್ತೆ ಯಾರೂ ಅಡ್ಮಿಷನ್ ಆಗೋದಿಲ್ಲ. ಈಗ ಅನೇಕ ಜಿಲ್ಲೆಗಳಿಗೆ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಮಂಡ್ಯ ವಿಶ್ವವಿದ್ಯಾಲಯ ನಮಗೆ ಬೇಡ, ನಾವು ಮೈಸೂರಿಗೆ ಸೇರಿ, ಈಗ ಮೈಸೂರು ಒಳ್ಳೆಯ ಹೆಸರಿದೆ. ಸೊ ಇಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಳ್ಳೆಯ ವಿಶ್ವವಿದ್ಯಾನಿಲಯದ ಒಂದು ಸರ್ಟಿಫಿಕೇಟ್ ಬೇಕು. ಇದು ಇರೋದ್ರಿಂದ ವೈಜ್ಞಾನಿಕವಾಗಿ ಮಾಡಬೇಕು. ನನ್ನ ಆಸೆಗೋಸ್ಕರ ನನ್ನ ಯಾವುದೋ ಪ್ರತಿಷ್ಠೆಗೋಸ್ಕರ ಮಾಡಬಾರ್ದು. ವೈಜ್ಞಾನಿಕವಾಗಿ ಜನರ ಒಂದು ವಿದ್ಯೆಯ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಮಾಡಬೇಕು ಹೊರತು ನಾವು ಸುಮ್ಮನೆ ಇದನ್ನು ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಕಾರಣಗಳು ತೊಗೊಂಬರ್ಬಾರ್ದು. ಅದಕ್ಕೋಸ್ಕರನೇ ಇವತ್ತು ಈಗ ನೋಡಿ, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ, ಆಮೇಲೆ ಮಹಿಳೆಯರ ವಿಶ್ವವಿದ್ಯಾಲಯ ಇದೆ, ಮತ್ತು ಅದರ ಜೊತೆಲಿ ಈಗ ತೋಟಗಾರಿಕೆ ಕೃಷಿ ಎರಡೂ ಕೂಡ ಅಕ್ಕಪಕ್ಕ ಜೊತೆಯಲ್ಲೇ ಹೋಗಬೇಕು. ಸಂಶೋಧನೆಗಳಾದಾಗ ಅನೇಕ ಜೊತೆಯಲ್ಲಿ ಸಂಶೋಧನೆ ಮಾಡುವಂಥ ಅವಕಾಶಗಳು ಕೂಡ ಇರ್ತದೆ. ಆದ್ದರಿಂದ ಇದರ ಬಗ್ಗೆ ನಾವು ಸ್ವಲ್ಪ ಇಂಟಗ್ರೇಟೆಡ್ ಅಪ್ರೋಚ್ ಬೇಕು ಅಂತಲೂ ಕೂಡ ಇದೆ. ಈಗ ಬೇರೆ ಬೇರೆ ಕಡೆ ನೋಡಿ, ಯೂನಿವರ್ಸಿಟಿಗಳು ಎಲ್ಲ ಒಂದು ಕ್ಷೇತ್ರಗಳು ಕೂಡ ಒಂದೇ ಯೂನಿವರ್ಸಿಟಿಲಿ ಇರ್ತದೆ. ಅವಾಗ ಏನಾಗ್ತದೆ, ಈ ಕ್ರಾಸ್ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಮತ್ತು ಮಾಹಿತಿಗಳು, ಜ್ಞಾನವನ್ನು ಹಂಚಿಕೆ ಆಗುವಂಥದ್ದು ಕೂಡ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಮರುಚಿಂತನೆಗಳಾಗ್ತಾ ಉಂಟು. ಆ ಮರುಚಿಂತನೆಗಳು ಕೆಲವು ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ತೀರ್ಮಾನಗಳು ತಗೊಂಡಿದೆ. ಈಗ ನಮ್ಮ ಕ್ಲಸ್ಟರ್ ಯೂನಿವರ್ಸಿಟಿಗಳು ಮಾಡಿದ್ದಾರೆ, ಅದು ಏನೂ ಪ್ರಯೋಜನ ಆಗಿಲ್ಲ. ಇದ್ದಂಥ ಸಂಸ್ಥೆಗಳು, ಇದ್ದಂಥ ಕಾಲೇಜುಗಳು ಕೂಡ ದುರ್ಬಲ ಆಗುತ್ತೆ. ಅದೆಲ್ಲ ಆಗಬಾರ್ದು. ಅದು ಸರಿಪಡಿಸ್ಬೇಕು ತಾನೆ. ಈಗ ನಾವು ಸರಿಪಡಿಸೋದಕ್ಕೆ ಅದನ್ನು ನಾವು ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ.